ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು. ಇವತ್ತು ಬೇಗನೆ ಪೂಜೆ ಎಲ್ಲ ಆಗಿದೆ, ನೋಡ್ತಾ ಇರ್ಬೋದು. ನಮ್ಮ ಮನೆಯಲ್ಲಿ ಶುಕ್ರವಾರದ ಪೂಜೆ ಹೀಗಾಗಿತ್ತು. ನಮ್ಮ ಮನೆಯಲ್ಲಿ ಶುಕ್ರವಾರ ಬಂತು ಅಂದರೆ ಕಲಶಕ್ಕಂತೂ ಯಾವಾಗಲೂ ಕನಕಾಂಬರ ಇಲ್ಲ ಅಂದರೆ ಮಲ್ಲಿಗೆ ಹೂವು ಇಲ್ಲ ಕಾಕಡ ಈ ರೀತಿ ಮುಡಿಸ್ತಾನೆ ಇರ್ತೀವಿ. ಅದೇನೋ ಒಂಥರ ಖುಷಿ ಕೊಡುತ್ತೆ ನಮಗೆ. ಮನೆಗೆ ಈ ರೀತಿ ಎಲ್ಲ ಪೂಜೆ ಮಾಡಿ ನೈವೇದ್ಯ ಈ ಥರ ಏನಾದರೂ ಹಣ್ಣುಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ. ಯಾವಾಗಲೂ ಬನಾನ ಅಂತ ಹೇಳಿ ಇಡ್ತಾಯಿದ್ವಿ. ಈ ಸರಿ ಸ್ವಲ್ಪ ಫ್ರೂಟ್ಸ್ ಇತ್ತಲ್ವ, ಹಾಗಾಗಿ ದಾಳಿಂಬೆ ಹಣ್ಣು ಮತ್ತು ಮ್ಯಾಂಗೋ ಇಟ್ಟು ನೈವೇದ್ಯಕ್ಕೆ ಪೂಜೆ ಆಗಿದೆ. ನೋಡ್ತಾ ಇರ್ಬೋದು, ಶುಕ್ರವಾರದ ಪೂಜೆ ಹೀಗಾಗಿತ್ತು. ಇದು ಬಂದು ಹಸ್ಬೆಂಡು ಪೂಜೆ ಮಾಡಿರುವಂಥದ್ದು. ಇವತ್ತು ನಾನು ಸ್ವಲ್ಪ ಸಂಜೆ ಮೇಲೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡಿಲ್ಲ. ಎಲ್ಲ ಕಸ ಎಲ್ಲ ಗುಡಿಸಿ ಹೊರಿಸ್ಬಿಟ್ಟು ಪೂಜೆ ಟಿಫನೆಲ್ಲ ರೆಡಿ ಮಾಡಿಕೊಟ್ಟೆ. ಮತ್ತು ಇನ್ನೂ ಇವತ್ತೆಲ್ಲ ಬಟ್ಟೆ ಒಗಿಬೇಕು ಅಂತ ಅಂದ್ಕೊಂಡೆ. ಯಾಕೆಂತ ಅಂದರೆ ನಾನು ಯಾವಾಗ್ಲೂ ಅಷ್ಟೇ ವೀಕೆಂಡಲ್ಲೇ ನಾನು ಬಟ್ಟೆ ಒಗೆಯೋದು. ಬಟ್ ಏನಾಯಿತು ಅಂತ ಅಂದರೆ ನನ್ನ ಆಫೀಸಲ್ಲಿ ಕೊಲೀಗವರು ಅವರು ಊರಿಗೆ ಹೋಗ್ತಾ ಇದ್ದಾರೆ. 1 ವೀಕ್ ಆಗುತ್ತಂತೆ ಬರೋದು. ಹಾಗಾಗಿ ನನ್ನ ಕೈಲಿ ಫೋನ್ ಕೊಟ್ಟಿದ್ದಾರೆ. ಯಾಕೆಂದರೆ 1 ವೀಕ್ ಫೋನ್ ಅಟೆಂಡ್ ಮಾಡ್ದೇನೆ ಹಾಗೆ ಇರೋಕ್ಕಾಗಲ್ಲ, ಕಸ್ಟಮರ್ಗೆ ಲಾಸ್ ಆಗುತ್ತೆ. ಹಾಗಾಗಿ ಅವರು ಹಿಂದೆ ದಿನವೇ ಹೇಳಿದರು. ನಾನು ಪ್ಲ್ಯಾನ್ ಮಾಡಿಕೊಂಡು ಇವತ್ತೇ ಬಟ್ಟೆ ಒಗ್ದಾಕೋಣ ಅಂತ ಹೇಳಿ ಬಟ್ಟೆ ಎಲ್ಲ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆಯನ್ನು ಮಾಡಿಲ್ಲ. ಇವಾಗ ಬೆಳಗ್ಗೆನ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಮೊಸರನ್ನ ಮಾಡಿದ್ದೆ. ಮೊಸರು ಒಗ್ಗರಣೆ ತುಂಬ ದಿನ ಆಗಿತ್ತು. ಮಕ್ಳಿಗೂ ತುಂಬ ಓವರ್ ಹೀಟ್ ಆಗಿಬಿಟ್ಟಿರುತ್ತೆ. ಯಾವಾಗ್ಲೂ ಮಸಾಲೆ ಅದು ಇದು ಅಂತ ಬರೀ ಈ ರೀತಿ ಖಾರ ಎಲ್ಲ ತಿಂದಿರ್ತಾರಲ್ವ, ಸ್ವಲ್ಪ ಹೀಟ್ ಬಾಡಿ ತಂಪು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ನಾನು 2 ವೀಕ್ಸಲ್ಲಿ ಒಂದು ಬಾರಿ ಏನಾದರೂ ಮೊಸರು ಒಗ್ಗರಣೆ ಅಂತೂ ಮಾಡೇ ಮಾಡ್ತೀನಿ. ಈ ರೀತಿ ಮಕ್ಕಳಿಗೆ ಮೊಸರು ಒಗ್ಗರಣೆ ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ನೋಡ್ತಾ ಇರ್ಬೋದು, ನಮ್ಮನೆ ಪುಟ್ಟ ಗೌರಿ ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ. ಹೂವು ಎಲ್ಲ ಮುಡಿಕೊಂಡು ಅವ್ರ ಪಪ್ಪ ಜೊತೆ ಹೋಗಿದ್ರು ಹೂವು ತರೋಕ್ಕೆ. ಪಪ್ಪ ಇವತ್ತು ನಾನು ಹೂವು ಮುಡ್ಕೊಳ್ತೀನಿ, ಹೂವು ಕೊಡಿಸು ಅಂತ ಹೇಳಿ ತರಿಸ್ಕೊಂಡು ಬಂದಿರೋದು. ನಿಮ್ಮ ಅಮ್ಮ ಅಂತೂ ಮುಡ್ಕೊಳ್ಳಲ್ಲ, ನೀನಾದರೂ ಮುಡ್ಕೊಸಿನ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಅಂತ ಹೇಳಿ ಕನಕಾಂಬರ ತಗೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ನನಗೇನು ಗೊತ್ತಾ, ಹೂವು ಮುಡ್ಕೊಳ್ಳೋದು ನನಗೆ ದೊಡ್ಡದಲ್ಲ, ಬಟ್ ನನಗೆ ತುಂಬ ಇಷ್ಟ. ಬಟ್ ಆದರೆ ನನಗೆ ತಲೆನೋವು ಬರುತ್ತೆ, ಹಾಗಾಗಿ ನಾನು ಹೂವು ಮುಡ್ಕೊಳ್ಳಲ್ಲ. ನಮ್ಮ ಮನೆಯಲ್ಲಿ ಬೈತಾರೆ, ನಾನು ತಗೊಡ್ತೀನಿ ಅಂದರೂ ನೀನು ಬೇಡ ಅಂತೀಯ. ನನ್ನ ಮಗಳಿಗೆ ಈ ಥರ ವಿಡಿಯೋ ಮಾಡ್ತಾ ಇದ್ದಲ್ವ, ನಾಚ್ಕೊಳ್ತಾ ಇಲ್ಲೋ. ನನ್ನ ಮಗಳಿಗೆ ಈ ರೀತಿ ಎಲ್ಲ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ಇದೇನಪ್ಪ ತುಂಬ ತುಂಡಾಗಿದೆ, ಲಂಗ ಬ್ಲೌಸ್ ಹಾಕಿದ್ದೀರಂತ ನೀವು ಕೇಳಬಹುದು. ಇದು ಬಂದು ಅಮ್ಮ ಮನೆಯಲ್ಲಿ ಪಕ್ಕದ ಮನೆ ಅಂಕಲ್ಲು ಅವಳಿಗೆ ಅಂತ ಹೊಳ್ಕೊಟ್ಟಿರೋದು. ಅವಳು ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಯಾವಾಗಲೂ ಅವ್ರ ಮನೆಗೆ ಹೋಗಿ ಮಾತಾಡ್ಸೋದು, ಏನು ಮಾಡ್ತಾಯಿದ್ದೀರಾ ಅಂಕಲ್ ಅಂತ. ಅವಳ ಮಾತುಗಳು ತುಂಬ ಇಷ್ಟ ಆಗ್ತಿತ್ತು. ನನಗೆ ಲಂಗ ಬ್ಲೌಸ್ ಹೊಳ್ಕೊಡಿ ಅಂತ ಹೇಳಿಬಿಟ್ಟು ಕೇಳಿ ಅವಳು ಹೊಲಿಸ್ಕೊಂಡಿರುವಂಥದ್ದು. ನನಗದೇನೋ ಬೇರೆ ಕೊಡೋಕೆ ಇಷ್ಟನೇ ಆಗ್ತಾಯಿಲ್ಲ. ಅಲ್ಲೇ ಟೈಟ್ ಆಗ್ತಿದೆ, ಇದು ಒಂದು ಬಾರಿ ಹಾಕಿಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫೈನಲಾಗಿ ಹಾಕಿ ಅವಳಿಗೆ ಹೂವು ಮುಡಿಸ್ದೆ. ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ ನಮ್ಮನೆ ಪುಟ್ಟ ಗೌರಿ. ಇವತ್ತು ಫ್ರೈಡೇ ಅಲ್ವಾ, ಹಾಗಾಗಿ ಸ್ವಲ್ಪ ರೆಡಿ ಮಾಡಿದ್ದೀನಿ. ಫ್ರೈಡೇ ಅಂತ ಏನಿಲ್ಲ, ಸ್ವಲ್ಪ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಮತ್ತು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು TV ಹಾಕ್ಕೊಟ್ಟಿದ್ದೀನಿ ಮಕ್ಕಳಿಗೆ. ಪೂಜೆ ಎಲ್ಲ ಮಾಡಿ ಹಸ್ಬೆಂಡು ಹೋಗಿದ್ದಾರೆ, ಅವರು ಸಹ ಟಿಫನೆಲ್ಲ ಮಾಡಿಕೊಂಡು. ನನಗೆ ಯಾವಾಗಲೂ ಮನೆ ನೀಟಾಗಿರಬೇಕು ಅನ್ನೋದೇ ಆಸೆ. ಬಟ್ ಮಕ್ಕಳಿರೋ ಮನೇಲಿ ಏನಾದರೂ ಒಂದು ಶಲಾಪುಲಿ ಅಂತ ಮಾಡೇ ಮಾಡ್ತಾರೆ. ನಾನು ಎಷ್ಟೇ ನೀಟಾಗಿಟ್ರು ಮತ್ತೆ ಮಕ್ಕಳು ಅದನ್ನು ಎಲ್ಲ ಆಟ ಸಾಮಾನೆಲ್ಲ ಹಂಡೋದು ಈ ರೀತಿ ಮಾಡೇ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ್ನ ಮಾಡ್ತಾಯಿದ್ರು, ನಾವು ಸರಿ ಮಾಡ್ತಾನೆ ಇರಬೇಕಾಗತ್ತೆ. ಮತ್ತು ಇವಾಗ ಮನೆ ಸಾಮಾನು ತಂದಿದ್ದರು, ಅದನ್ನೆಲ್ಲ ಬಾಕ್ಸಿಗೆಲ್ಲ ಜೋಡಿಸ್ಬೇಕು. ಮತ್ತು ದಿವಾನ ಪ್ಲೈನಾಗಿ ಏನಾದರೂ ಒಂದು ಡೆಕೋರೇಟಾಗಿ ಒಂದು ಪಿಲ್ಲೋಗಳನ್ನೆಲ್ಲ ಇಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಮಗ ಅಂತೂ ಏನೊಂದು ಮಾಡೋಕ್ಕೆ ಬಿಡಲ್ಲ. ದಿವಾನ್ ಮೇಲೆ ಹತ್ತಿತಾನೆ, ಎಲ್ಲ ಪ್ರತಿಯೊಂದು ದೇವರ ಸ್ಟ್ಯಾಂಡಿಂದ ಏನೂ ಬಿಡಲ್ಲ. ಹೂವು ಎಲ್ಲ ತೆಗೆದು ಏನಾದರೂ ಮಾಡ್ತಾನೆ. ಹಾಗಾಗಿ ನಾನು ಸೈಲೆಂಟಾಗಿ ಇಟ್ಬಿಟ್ಟಿದ್ದೀನಿ. ಯಾವ ಡೆಕೋರೇಷನು ಬೇಡ, ಯಾವ ಆರ್ಗನೈಜೇಷನು ಬೇಡಕ್ಕೆ ಬೇಡ. ಇವಾಗ ಹೇಗಿದೆ ಹಾಗೇ ಇರಲಿ, ಇಲ್ಲ ಅಂದರೆ ಏನೇ ಮಾಡಿದ್ರು ನನ್ನ ಮಗ ಬಿಡಲ್ಲ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಗೊಂಬೆ ಹಾಕ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದಾರೆ ಇವಾಗ. ಡೀಪಾಗೆಲ್ಲ ನೀಟಾಗಿ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು. ಅಡುಗೆ ಮನೆಯೂ ಅಷ್ಟೇ ನೀಟಾಗಿ ಕ್ಲೀನಾಗಿದೆ. ಸಾಂಬಾರೆಲ್ಲ ಮಾಡಿದ್ದು ಅದೆಲ್ಲ ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮತ್ತು ಇವಾಗ ಉಳಿದಿರುವಂಥ ರೈಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಟಿದ್ದೀನಿ. ಫೋನ್ ಏನಪ್ಪ ಗ್ಯಾಸ್ ಮೇಲೆ ಇಟ್ಟಿದ್ದೀರಂತ ನೀವು ಅಂದ್ಕೊಳ್ಬಹುದು. ಅದು ನನಗೆ ಏನಂತ ಅಂದರೆ ನನ್ನ ಮಗ ಎತ್ಕೊಂಡ್ಬಿಡ್ತಾನೆ. ನನಗೆ ಫೋನ್ ಬಂದರೆ ಕೇಳಿಸ್ಲಿ ಅನ್ನೋಕ್ಕೋಸ್ಕರ ಗ್ಯಾಸ್ ಮೇಲೆ ಇಟ್ಟು ತುಂಬ ಸೌಂಡ್ ಬರುತ್ತೆ, ವೈಬ್ರೇಷನ್ನು. ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಕೆಲಸ ಮಾಡಿಕೊಂಡು ಫೋನ್ ಏನಾದರೂ ಸೌಂಡು ಬಂತು ಅಂದರೆ ನಾನು ಫೋನ್ ತೊಗೊಂಡು ಅಟೆಂಡ್ ಮಾಡಿಕೊಂಡು ಈ ರೀತಿ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಯಾವಾಗಲೂ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋ ಥರನೂ ಇರಲ್ಲ. ನಮಗೆ ಕಾಲ್ಸ್ ಬಂದಾಗ ಮಾತ್ರ ನಮಗೆ
ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನನ್ನ ಮಕ್ಕಳು ಎಲ್ಲ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನನಗೆ ತುಂಬ ಕೆಲಸ ಇದೆ. ಇವಾಗ ಬಟ್ಟೆ ಎಲ್ಲ ಒಗಿಬೇಕು, ಬಟ್ಟೆ ಎಲ್ಲ ನೆನೆಸ್ಬಿಡ್ಬೇಕು. ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಯಾವ ಥರ ಅಂತ ಅಂದರೆ, ಸೊ ನಾನು ಯಾವ ರೀತಿ ರೂಢಿ ಮಾಡಿದ್ದೀನಿ ಅಂತ ಅಂದರೆ, ಆಟ ಆಡಬೇಕು, ಆಟ ಆಡಿದ ತಕ್ಷಣ ಎತ್ತಿಡಬೇಕು ಅಂತ ರೂಢಿ ಮಾಡಿದ್ದೀನಿ. ಪ್ರತಿಯೊಂದೂ ಅಷ್ಟೇ ಆಟ ಆಡ್ತಾರೆ ಮತ್ತು ಅದನ್ನು ಅದೇ ಜಾಗಕ್ಕೆ ಎತ್ತಿಡ್ತಾರೆ. ಈ ಥರ ಮಕ್ಕಳಿಗೆ ನಾವು ಹೇಳ್ಕೊಡೋದು ಯಾವ ರೀತಿ ಬೆಳೆಸ್ತೀವಿ ಅದೇ ಥರನೇ ಮಕ್ಕಳು ಬೆಳೆಯೋದು. ಮತ್ತು ಇವಾಗ ಬಟ್ಟೆನ ನೆನೆಸ್ಬಿಡೋಣ ಅಂತ ಅಂದ್ಕೊಂಡೆ, ನಾಳೆ ಹೋಗೋಣ ಅಂದ್ಕೊಂಡೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ನನಗೆ ನಾಳೆಯಿಂದ ಕಾಲ್ಸ್ ತುಂಬಾ ಆಗುತ್ತೆ, ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತೇ ಬಟ್ಟೆ ಒಗ್ದಾಕ್ಬಿಡೋಣ. ಇನ್ನು ಭಾನುವಾರ ಬಂತು ಅಂದರೆ ವೀಕೆಂಡಲ್ಲಿ ಒಂದಿನ ಆದರೂ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ಒಗ್ದಾಕ್ಬಿಡೋಣ. ಒಗೆದ್ಬಿಟ್ಟು ಒಂದೇ ಸರಿ ತಲೆಗೆ ಸ್ನಾನ ಮಾಡಿಕೊಂಡು ಸಂಜೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ. ಸೊ ನಮ್ಮನೆಯವರು ಸ್ವಲ್ಪ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ತಾರಲ್ಲ, ತುಂಬ ಗಲೀಜಾಗೋಗುತ್ತೆ. ಅವರು ಮಾರ್ಕೆಟಿಂಗ್ ಅಲ್ವಾ, ಸೊ ಹೊರಗಡೆ ಎಲ್ಲ ಜಾಸ್ತಿ ಸುತ್ತಾಟ ಇರುತ್ತೆ ಮತ್ತು ಬಟ್ಟೆಗಳು ತುಂಬಾ ಗಲೀಜಾಗೋಗುತ್ತೆ. ಹಾಗಾಗಿ ಸೊ ಫಸ್ಟಿಗೆ ನಾನು ಜೀನ್ಸ್ ಪ್ಯಾಂಟ್ ಅಂತೆ ಅವರು ಏನೇನಿದೆ ಬಟ್ಟೆ ಅವನ್ನೆಲ್ಲ ಫಸ್ಟಿಗೆ ನೆನೆಸ್ಬಿಡ್ತೀನಿ. ಆಮೇಲೆ ಮಕ್ಳುಗಳ್ದೆಲ್ಲ ಆಮೇಲೆ ಲಾಸ್ಟಿಗೆ ನೆನೆ ಹಾಕ್ಬಿಟ್ಟು ಸೊ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಒಗೆಯೋದಕ್ಕೆ ಶುರು ಮಾಡ್ತೀನಿ. ಇವಾಗ ನಾನು ಲಿಕ್ಕಿ ಸ್ಕೂಲ್ ಇನ್ನೇನು ಹತ್ರ ಬಂತಲ್ವ, ಇನ್ನೊಂದು 2 ವಾರ ಇದೆ. ಇನ್ನು ನಾನು ಅಪ್ಪಂದು ಫಂಕ್ಷನ್ ಇದಲ್ವ, ಹಾಗಾಗಿ ನಾವು ಊರ ಕಡೆ ಹೋಗ್ಬಿಟ್ರಂತೂ ಇನ್ನು ಯಾವಾಗ ಒಗೆಯೋದಕ್ಕೂ ಟೈಮ್ ಸಿಗಲ್ಲ. ಅಪ್ಪನ ಕಾರ್ಯ ಮುಗ್ದು ನೆಕ್ಸ್ಟ್ ಡೇನೇ ನಮ್ಮ ಲಿಕ್ಕಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಮುಂಚೆನೇ ಒಗೆದಿಟ್ರು ಗಲೀಜಾಗುತ್ತೆ ಮತ್ತು ಮಕ್ಕಳು ಎತ್ಕೊಂಡು ಆಟ ಆಡೋದು ಇದು ಇರುತ್ತೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಮಾಡ್ಕೊಂಡೇನೋ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಬ್ಯಾಗೆಲ್ಲ ಒಗ್ದಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಅವರೇನೆ ಶಾಪೆಲ್ಲ ಆರಿಸ್ಕೊಂಡು ದಿಂಬ ಹಾಕ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ಇವಾಗ ನಾನು ಸ್ವಲ್ಪ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಬಂದ ನಂತರ ಇವಾಗ ಪಾತ್ರೆ ಸಾಮಾನು ಅಂದರೆ ಸಾಮಾನುಗಳು ಮನೆಗೆ ಗ್ರಾಸರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ನಾನು ಒಂದಿನ ಮುಂಚೆನೇ ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ ಎಲ್ಲ ಖಾಲಿ ಮಾಡಿ ಅದನ್ನೆಲ್ಲ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಬಾಕ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇವಾಗ ಖಾಲಿ ಮಾಡಿ ಒಂದು ಬಾಕ್ಸಿಗೆ ಸ್ಟೋರೇಜ್ ಮಾಡಿದ್ದೆ. ಇವಾಗ ಹಳೇದೇನಿದೆ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದೆ. ಸೊ ಎಲ್ಲ ನೋಡಿಕೊಂಡು ನಾನು ಲೀಸ್ಟ್ ಮಾಡೋದು, ಯಾವುದು ನೋಡ್ದೇ ಮಾಡೋಕ್ಕೆ ಹೋಗಲ್ಲ. ಏಕೆಂತ ಅಂದರೆ ಇವಾಗ ಕೆಲವೊಂದು ಐಟಮ್ ಇರುತ್ತೆ ನಾವು ಬರೆದುಬಿಟ್ಟಿರ್ತೀವಿ, ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವ. ಹಾಗಾಗಿ ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ನಾನು ಬರೆಯೋದು. ಇವಾಗೆಲ್ಲ ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ಅದೇ ಬಾಕ್ಸಿಗೆಲ್ಲ ನೀಟಾಗಿ ಸಾಮಾನುಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಏನು ಗೊತ್ತಾ, ಇವಾಗ ನಾವು ಮನೆ ಸಾಮಾನು ತೊಗೊಬರ್ತೀವಿ ಅಂತ ಅಂದರೆ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಏನು ಮಾಡಿರ್ತೀವಿ ಅದೊಂದು ಬಾಕ್ಸ್ನ ಒಂದು ಬಾರಿ ತೊಳಿಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಖಾಲಿ ಆದಂಗೆ ತೊಳೆದಿಲ್ಲ ಅಂತ ಅಂದರೆ ಹಾಗೆ ಪೆಂಡಿಂಗ್ ಉಡ್ಕೊಂಡು ಒಂಥರ ಜಿಡ್ಡು ಥರ ಆಗೋಗ್ಬಿಡುತ್ತೆ ಪಾತ್ರೆಗಳು. ಹಾಗಾಗಿ ನಾವು ಅವಾಗಲೇ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇವಾಗ ಮಸಾಲೆ ಡಬ್ಬಗಳಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಇದೆ, ಅದೆಲ್ಲ ಖಾಲಿಯಾಗಿ ಅದನ್ನೆಲ್ಲ ವಾಶ್ ಮಾಡಿದ ನಂತರ ನಾನು ಎಲ್ಲ ಬಾಕ್ಸಿಗೆ ಸ್ಟೋರೇಜ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಸೊ ನನಗೆ ರೆಗ್ಯುಲರ್ಗೆ ಯಾವುದು ಬೇಕಾಗುತ್ತೋ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ತೀನಿ. ಜಾಸ್ತಿ ಯೂಸ್ ಆಗಿಲ್ದಿರೋದೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಳ್ತೀನಿ. ಇವಾಗ ಎಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರವೆ, ಅವಲಕ್ಕಿ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಸಾಮಾನೆಲ್ಲ ತರಿಸಿದ್ರೆ ಈ ರೀತಿ ನಾನು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ. ಜಾಸ್ತಿ ಯೂಸ್ ಮಾಡಿಲ್ದೆ ಅಂದರೆ ಖಾಲಿಯಾಗಿ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಅದೆಲ್ಲ ನಾನು ಒಂದು ಬಾಕ್ಸಿಗೆ ಹಾಕ್ತೀನಿ. ಮಿಕ್ಕಿದ್ದು ಇವಾಗ ರೀಸೆಂಟಾಗಿ ಏನು ತಂದಿರ್ತಾರಲ್ಲ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ. ಹಳೆದನ್ನೆಲ್ಲ ಖಾಲಿ ಮಾಡಿ ಮತ್ತೆ ಹೊಸದನ್ನು ಯೂಸ್ ಮಾಡೋಕ್ಕೆ ಹೋಗ್ತೀನಿ. ಮತ್ತು ಒಂದು ಬಾಕ್ಸು ರಾಗಿ ಹಸಿಟ್ಟು ಮತ್ತು ಒಂದು ಬಾಕ್ಸು ಗೋಧಿ ಹಿಟ್ಟು ಮತ್ತು ಇನ್ನೊಂದು ಬಾಕ್ಸಲ್ಲಿ ಅಕ್ಕಿ ಹಿಟ್ಟು, ಈ ರೀತಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ನಾನು ಸ್ಟೋರೇಜ್ ಮಾಡ್ಕೊಳ್ತೀನಿ. ಜಲ್ದಿ ಹಿಡಿದ್ಬಿಟ್ಟು ಮಾಡ್ಕೊಳ್ತೀನಿ. ಮತ್ತು ನಾನು ಅದನ್ನು ಉಪಯೋಗಿಸುವಾಗಲೂ ಸಹ ಜರಡಿ ಹಿಡಿದ್ಬಿಟ್ಟೆ ಮಾಡೋದು. ಸೊ ಈ ಥರ ನಾನೊಂದು ಸಿಂಪಲ್ಲಾಗಿ ಮಾಡ್ಕೊತೀನಿ. ಆರ್ಗನೈಸ್ ಆಗಿರ್ಬೋದು, ಇಲ್ಲ ಅಂದರೆ ಸಾಮಾನುಗಳನ್ನ ನಾನು ಯಾವ ರೀತಿ ಸ್ಟೋರೇಜ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಅದೆಲ್ಲ ಹಾಗೆ ಮತ್ತು ಸಿಂಕಲ್ಲಿ ಒಂದಷ್ಟು ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಇವಾಗ ಬಟ್ಟೆನೂ ಸಹ ವಾಶ್ ಮಾಡಿದ್ದಾಯಿತು. ಇನ್ನು ಬಟ್ಟೆ ಒಂದು ಹಾರಾಕ್ಬಿಟ್ಟು ಸ್ವಲ್ಪ ಬಸ್ಸಿಲ್ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಉಜ್ಜಿ ಬಿಡಬೇಕು. ಯಾಕೆ ಅಂತ ಅಂದರೆ ನಾನು ತಲೆಗೆ ಸ್ನಾನ ಮಾಡಿದಾಗೆಲ್ಲನೂ ಬಸ್ಸಿಲ್ ಮನೆ ಉಜ್ಜುತ್ತಾನೆ ಇರ್ತೀನಿ. ಮತ್ತು ಬಟ್ಟೆ ಒಗ್ದಾಗೆಲ್ಲನೂ ಅಷ್ಟೇ ನೀಟಾಗಿ ಅವಾಗಲೇ ನೀಟಾಗಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ವಾಸನೆ ಬರ್ತಾನೆ ಇರುತ್ತೆ. ಬಟ್ ಮಕ್ಕಳಿರೋ ಮನೆ ಯಾವಾಗ್ಲೂ ಘಮ ಘಮ ಅಂತ ಇರಬೇಕು. ಹಾಗೆಯೇ ಸೊ ನಾವು ಬಟ್ಟೆ ಒಗ್ದಿದ ತಕ್ಷಣ ಒಂದು ಬಾರಿ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ರಂತೂ
ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ನಾನು ಹೊರಗಡೆ ಬಿಸಿಲು ಸ್ವಲ್ಪ ಲೈಟಾಗೇ ಇದೆ. ಟೈಮ್ ಬಂದು ಆಲ್ಮೋಸ್ಟ್ ಇವಾಗ 1 o'clock ಆಗಿದೆ. 1 o'clockಗೆ ನನಗೆಲ್ಲ ಪ್ರತಿಯೊಂದು ಕೆಲಸ ಮುಗಿದು ಇವಾಗ ಬಟ್ಟೆನ ಒಗೆದು ಹಾರಾಕೊಳ್ತಾ ಇದ್ದೀನಿ. ಇನ್ನೂ ನನ್ನ ಮಕ್ಕಳು ಮಲ್ಕೊಂಡಿಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಟೈಮಲ್ಲಿ ನನ್ನ ಮಗ ಹಾಗೆ ಮಲ್ಕೊತಾನೆ, ಕೆಲವೊಂದು ಟೈಮಲ್ಲಿ ನಾನು ಆಟ ಆಡ್ಕೊಂಡಿರ್ತಾನೆ, ನಾನೇ ಹೋಗಿ ಮಲಗಿಸ್ಬೇಕಾಗತ್ತೆ. ಸೊ ಮಕ್ಕಳು ಆಟ ಆಡ್ತಾ ಇರ್ತಾರಲ್ವ, ಬಿಡು ನಿಧಾನಕ್ಕೆ ಮಲಗಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟಿಗೆ ನಾನು ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ. ಮತ್ತು ನಾವು ಹಾಕಿರೋ ಬಟ್ಟೆಗಳು ಜಾಸ್ತಿ ಮಡಿಕೊಬಾರ್ದು. ನಾವು ಅವಾಗ್ಲಿಂದ ಅವಾಗಲೇ ಒಗ್ದಾಕಬೇಕು. ಜಾಸ್ತಿ ಹಾಕ್ಕೊಂಡಿರೋ ಬಟ್ಟೆ ನಾವು ಮನೆಯಲ್ಲಿ ಇಟ್ಕೊಂಡಷ್ಟು ಮನೆಗೆ ದರಿದ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಜಾಸ್ತಿ ಮನೆಯಲ್ಲಿ ಬಟ್ಟೆಗಳನ್ನೂ ಸಹ ಇಟ್ಕೊಳ್ಳೋದಿಲ್ಲ. ನಾವು ಇಟ್ಟರೂ ನನಗೆ ಅದು ಒಗೆದು ಮುಗಿಸ್ಬಿಡ್ಬೇಕು ಅನ್ನೋದು ನನಗೆ ಯಾವಾಗಲೂ ಮನ್ಸಿಗೆ ಬರ್ತಾನೆ ಇರುತ್ತೆ. ಹಾಗೆಯೇ ಬಟ್ಟೆಗಳನ್ನೂ ನಾನು ಜಾಸ್ತಿ ಸ್ಟೋರೇಜ್ ಮಾಡ್ಕೊಳ್ಳಲ್ಲ. 2 days ಒಂದ್ಸರಿ ಒಗ್ದಾಕ್ಬಿಡ್ತೀನಿ. ಕೆಲವೊಂದು ಟೈಮಲ್ಲಿ ಕಡಿಮೆ ಇದ್ದರೆ ವೀಕ್ಲಿ ಒಂದ್ಸರಿ ಒಗ್ಕೊಳ್ತೀನಿ. ಓಕೆ, ಇವಾಗ ನಾನು ಬಟ್ಟೆ ಎಲ್ಲ ಹಾರಾಕಿದ ನಂತರ ಇವಾಗ ಸ್ವಲ್ಪ ಎಲ್ಲ ವಾಶ್ರೂಮ್ ಎಲ್ಲ ನೀಟಾಗಿ ತೊಳೆಯೋಣ ಅಂತ. ಬಟ್ ನಾವು ಸೊ ಬಟ್ಟೆ ಒಗ್ದಾಗೆಲ್ಲ ನಾವು ತೊಳಿತಾನೆ ಇರ್ತೀವಿ. ಬಟ್ ಆದ್ರೂ ಅದು ಪಾಚಿ ಅನ್ನೋದು ಕಟ್ಟೆ ಕೊಟ್ಟುತ್ತೆ. ಇವಾಗ ನಾವು ಬಟ್ಟೆ ಒಗಿತಾ ಇದ್ದಾಗ ಅದೆಲ್ಲ ಹೋಗಿ ಗಲೀಜೆಲ್ಲ ಕುತ್ಕೊಂಡು ಅದು ಏನಾಗುತ್ತೆ, ದಿನ ಪಾಚಿ ಕಟ್ಟೋದು ಈ ರೀತಿ ಆ ಸಮಸ್ಯೆ ಅನ್ನೋದು ಉಂಟಾಗೇ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಬಟ್ಟೆ ವಾಶ್ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಕಡ್ಡಿ ಪರ್ಕೆನಲ್ಲಿ ಈ ರೀತಿ ಹ್ಯಾಂಡ್ ವಾಶ್ ಹಾಕ್ಕೊಂಡು ನೀಟಾಗಿ ಉಜ್ಜಿಬಿಟ್ರೆ ಸಾಕು, ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಹಾಗೆಯೇ ಸ್ಮೆಲ್ಲು ಸಹ ಇರೋದಿಲ್ಲ. ಅವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸೊ ಜಾಸ್ತಿ ನಾವು ಈ ರೀತಿ ಎಲ್ಲ ಕರೆ ಕಟ್ಟಿಸಿ ಹಾಗೆ ಬಿಟ್ಟರೆ ಅದು ಮನೆಗೆ ದರಿದ್ರ ಅಂತಾರೆ, ಒಳ್ಳೆಯದು ಅಲ್ಲ. ಮತ್ತು ಇನ್ನೇನು ಹುಳಗಳಂತೆ ಅದಂತೆ ಇದಂತೆ ಜಿರಳೆಗಳಂತೆ ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಮನೆಯೂ ನೀಟಾಗಿ ಇರಬೇಕು. ಹಾಗೆ ನಮ್ಮ ವಾಶ್ರೂಮ್ಗಳು ಅಷ್ಟೇ ನಾವು ನೀಟಾಗಿ ಇಟ್ಕೋಬೇಕು. ಇಲ್ಲ ಯಾವುದು ರೋಗಗಳು ಬರಲ್ಲ. ನಾವು ಎಷ್ಟು ನೀಟಾಗಿರ್ತೀವಿ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ ಅಲ್ವಾ ಸ್ನೇಹಿತರೆ. ಹಾಗೆಯೇ ನಾವು ಮನೆಯಲ್ಲೂ ಅಷ್ಟೇ ಸದಾ ನೀಟಾಗಿರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನನಗೂ ಅಷ್ಟೇ ಮಕ್ಕಳಿರೋ ಮನೆಯಲ್ಲಿ ಹೆಂಗೆ ಬೇಕು ಹಂಗಿರುತ್ತೆ ಅಂತ ನಾವು ಹಾಗೆ ಬಿಟ್ಟರೆ ಆಗುತ್ತಾ, ನಮಗೆ ಮನಸ್ಸು ಬರೋದಿಲ್ಲ. ಅದನ್ನ ನೀಟಾಗಿ ಕ್ಲೀನ್ ಮಾಡಬೇಕು, ಕ್ಲೀನಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದನ್ನು ಮಾಡ್ತಾನೆ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಅಂತ ಅಂದಮೇಲೆ ಅದೆಲ್ಲ ಕಾಮನ್ ಆಗಿದ್ದೇ ಇರುತ್ತಲ್ವಾ. ಸೊ ಇವಾಗೆಲ್ಲ ನೀಟಾಗಿ ಹ್ಯಾಂಡ್ ವಾಶ್ ಹಾಕ್ಕೊಂಡು ಕಡ್ಡಿ ಪರ್ಕೆನಲ್ಲಿ ನೀಟಾಗಿ ಉಜ್ಜಿದಾಯಿತು, ನೀಟಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು. ಯಾವಾಗಲೂ ಅಷ್ಟೇ ನಾನು ಬಟ್ಟೆ ಒಗ್ದಾಗಲ್ಲಂತೂ ಈ ಪ್ರೊಸೆಸ್ನ ಫಾಲೋ ಮಾಡ್ತಾ ಇರ್ತೀನಿ. ಹಾಗೆಯೇ ನನ್ನ ಮಗಳಿಗೆ ಮಾವಿನ ಹಣ್ಣು ಕಟ್ ಮಾಡಿಕೊಡು ಅಂತ ಅಂದ್ಲು, ಮಾವಿನ ಹಣ್ಣು ಕಟ್ ಮಾಡಿದ್ದೀನಿ. ಸೊ ನನ್ನ ಮಗಳಿಗಂತೂ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವ್ರ ಪಾಪ ತಂದುಬಿಟ್ಟಿದ್ದಾರೆ, ಅದಕ್ಕೆ ಕಟ್ ಮಾಡಿಕೊಟ್ಟೆ, ತಿಂತಾ ಇದ್ದಾರೆ. ಮತ್ತು ನಮ್ಮ ಮನೆಯವರು ರವೆ ಉಂಡೆ ಮಾಡು ಅಂತ ಹೇಳಿದರು. ಹಾಗಾಗಿ ಇವತ್ತು ರವೆ ಉಂಡೆ ಮಾಡೋಣ ಅಂತ ಹೇಳಿಬಿಟ್ಟು ರವೆ ಉಂಡೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನಂತೂ ಅವಾಗವಾಗ ಮಾಡ್ತಾನೆ ಇರ್ತೀನಿ. ನಮ್ಮ ಮನೆಯವರು ಯಾವಾಗ ಮಾಡು ಅಂತಾರೆ ಅವಾಗೆಲ್ಲ ಮಾಡ್ತಾನೆ ಇರ್ತೀನಿ. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಯಾವ ರೀತಿ ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಅದು ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ. ಕೆಲವೊಬ್ಬರಿಗೆ ರೆಸಿಪಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ವ್ಲಾಗ್ಸ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ನಾನೇನು ಮಾಡಿದ್ದೀನಿ ಆದಷ್ಟು ಸಪ್ರೇಟಾಗಿ ವ್ಲಾಗ್ಸ್ ರೆಸಿಪಿ ಥರ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲ ಅಂದರೆ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿ. ತುಂಬ ಈಸಿಯಾಗೆ ಮಾಡ್ಬೋದು. ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಅಂತ ಮಾತ್ರ ಯಾರು ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನಾವು ರವೆ ಉಂಡೆನ ಪ್ರಿಪೇರ್ ಮಾಡಬಹುದು. ಹಬ್ಬಗಳಿಗಾಗಿ ಇಲ್ಲ ಬೇಜಾರಾದಾಗ ಈ ರೀತಿ ಮನೆಯಲ್ಲಿ ಮಾಡಿಟ್ರಂತೂ ಹೋದಂಗೆ ಬಂದಂಗೆ ತಿಂತಾ ಇರ್ಬೋದು. ಮನೆಯಲ್ಲಿ ಯಾವಾಗಲೂ ಕೆಲವೊಂದು ಟೈಮಲ್ಲಿ ಏನೂ ಇರಲ್ಲ ತಿನ್ನೋದಕ್ಕೆ. ಈ ಥರ ನಾವು ಇಟ್ಬಿಟ್ರಂತೂ 2 ದಿವಸನಾದರೂ ನಾವು ಸ್ಟೋರೇಜ್ ಮಾಡ್ಕೊಬೋದು. 2-3 ದಿನನಾದರೂ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನಾವು ರವೆ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಿದ್ದಷ್ಟು ನಾವು 1-2-3 ದಿನ 15 ದಿನ ಇಟ್ಕೊಂಡು ತಿನ್ಬೋದು. 15 ದಿನ ಅಂತ ಅಂದರೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಸಿ ತೆಂಗಿನಕಾಯಿ ಹಾಕಿದ್ರೂ ಸಹ ಅದು ಬೇಗ ಕೆಡುತ್ತೆ. ಸೊ ಈ ಥರ ನಾವು ನೋಡಿಕೊಂಡು ಮಾಡಬೇಕಾಗುತ್ತೆ. ರವೆ ಚೆನ್ನಾಗಿ ಹುರಿದು ಮಾಡಿದ್ರೆ ರವೆ ಉಂಡೆ ತುಂಬ ದಿನ ಇಟ್ಕೊಂಡು ನಾವು ತಿನ್ನಬಹುದು. ಸೊ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಈ ಥರ ನೀವು ರವೆ ಉಂಡೆ ಮಾಡಿ ಕೊಡಿ, ಮಕ್ಳಿಗೂ ಸಹ ಇಷ್ಟಪಡ್ತಾರೆ, ದೊಡ್ಡವರು ಸಹ ಇಷ್ಟಪಟ್ಟೇ ಪಡ್ತಾರೆ. ನಾವು ಮನಸ್ಸಿಂದ ಮಾಡ್ತೀವಿ ಅಂತ
ಮನುಷ್ಯರಲ್ಲಿ ಏನೇ ಮಾಡ್ತೀನಿ ಅಂದರೂ ಮನಸ್ಸಿಂದ ಬರಬೇಕು. ಖುಷಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಅದೆಲ್ಲನೂ ಆಗುತ್ತೆ. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ರೆ ಯಾವ ಕೆಲಸನೂ ಅದು ನೆರವೇರಲ್ಲ. ಯಾವುದೇ ಕೆಲಸ ಮಾಡ್ತೀನಿ ಅಂದ್ರೂ ಒಂದು ಮನಸ್ಸಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ. ಹಾಗೆಯೇ ಇವಾಗ ನಾವು ರವೆ ಉಂಡೆ ಹಸ್ಬೆಂಡ್ ಕೇಳಿದ್ರಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವ್ರು ಕೇಳದೆ ಹೋಗಿರಲಿ, ನನಗೆ ಈ ಥರ ಮಾಡೋದು ತುಂಬ ಇಷ್ಟ. ಮನೆಯಲ್ಲಿ ಅವಾಗವಾಗ ಏನಾದರೂ ನಾನು ಮಾಡ್ತಾನೆ ಇರ್ತೀನಿ. ಬಟ್ ನನಗೇನಂದರೆ ಕೆಲವೊಂದು ಟೈಮಲ್ಲಿ ಹಸ್ಬೆಂಡು ಕೆಲವೊಂದು ಟೈಮ್ ತಿಂತಾರೆ, ಕೆಲವೊಂದು ಟೈಮ್ ತಿನ್ನಲ್ಲ. ಅದೊಂದೇ ಬೇಜಾರಾಗೋದು. ಸೊ ಹಾಗಾಗಿ ಅವರೇ ಬಾಯ್ಬಿಟ್ಟು ಕೇಳಿದ್ರಲ್ವ, ಹಾಗಾಗಿ ಫುಲ್ ಖುಷಿ ಆಯಿತು. ಹಾಗಾಗಿ ನಾನು ಅವ್ರು ಕೇಳಿದ್ರಲ್ಲ ಇವತ್ತಾರು ಮಾಡೋಣ, ಇವತ್ತೇ ಕೇಳಿದ್ರು, ಅದಕ್ಕಾಗಿ ಇವತ್ತೇ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವರು ಸಹ ಹೋದಂಗೆ ಬಂದಂಗೆ ತಿಂತಾರೆ. ಪಾಪ ಅವರು ಆಫೀಸಿಂದ ಬಂದಾಗ ತಿಂತಾರೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಸರಿ ಡಬ್ಬಿಗೆ ತೊಗೊಂಡೋಗ್ತಾರೆ. ತುಂಬ ಖುಷಿ ಆಗುತ್ತೆ. ಈ ರೀತಿ ನಾವು ಏನಾರು ಮಾಡಿದಾಗ ಅವರು ತಿಂದಾಗ ತುಂಬ ಚೆನ್ನಾಗಿತ್ತು ಅಂತಲೂ ಸಹ ಹೇಳಿದಾಗ ನಮಗೊಂಥರ ಖುಷಿ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ಏನೇ ಆಗಿರಲಿ, ಯಾರೇನೇ ಕೇಳಿದ್ರು ಮಾಡೋಕ್ಕೆ ಕೊಡೋಲ್ಲ ಅಂತ ಹೇಳ್ಬಿಡಿ, ನಮ್ಮ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿ ಮಾಡೋದಕ್ಕೆ. ಅವಾಗ ಇನ್ನೂ ಖುಷಿ ಪಡ್ತಾರೆ. ಹಾಗೆಯೇ ಇವಾಗ ನಾನು ರವೆ ಉಂಡೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಜೊತೆ ಹಾಗೆ ಸುಮ್ಮನೆ ಮಾತಾಡ್ತಾನೆ ಹಾಗೆ ಮಾಡ್ತಾ ಹೋಗ್ತಾಯಿದ್ದೀನಿ. ಬಟ್ ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದೆ ಅಲ್ವಾ, ರವೆ ಉಂಡೆ ಮಾಡೋದು. ಅದನ್ನು ನೀವು ಬೇಕಾದ್ರೆ ನೋಡಿ ಚೆಕ್ ಮಾಡಿ ನಾನು ಯಾವ ರೀತಿ ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಲೆಂತ್ ಆಗ್ಬೋದು ಅನಿಸುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಟ್ ನಾನು ಈ ವಿಡಿಯೋ ಲಿಂಕ್ ಫುಲ್ಲು ಹಾಕಿಲ್ಲ, ನೀವು ಸಪ್ರೇಟಾಗಿ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರು ತಿಂದು ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂತ ಹೇಳ್ತಾಯಿದ್ರು. ತುಂಬ ಖುಷಿ ಆಯಿತು ನಮ್ಗೆ ಈ ಥರ ತಿಂದಾಗ. ಏನಾದರೂ ಒಂಥರ ಚೆನ್ನಾಗಿದೆ ಅಂತ ಅಂದರೆ ಸಾಕು, ನಮಗೇನೋ ಒಂಥರ ಖುಷಿ ಆಗುತ್ತೆ. ಹಾಗೆಯೇ ತುಂಬ ಈಸಿಯಾಗಿ ಮಾಡ್ಬೋದು, ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರವೆ ಉಂಡೆ ಯಾರಿಗೆ ಹೇಳಿ ಬರಲ್ಲ, ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಬಟ್ ಅದರಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ಪಾಕ ತೆಗೆದು ಮಾಡ್ತಾರೆ, ಕೆಲವೊಬ್ಬರು ಪಾಕ ತೆಗಿದೇನೆ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಮಾಡ್ತಾರಲ್ವ. ನಾನು ಯಾವ ರೀತಿ ರವೆ ಉಂಡೆ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಸಹ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ವಿಡಿಯೋಗೆ ಒಂದು ಪ್ರೆಸೆಂಟೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ಇದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ. ಓಕೆ, ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.